ನಮ್ಮ ಸಂಪ್ರದಾಯ ಮತ್ತು ಧಾರ್ಮಿಕ ಹಬ್ಬಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹೋಳಿ ಹಬ್ಬದ ಅಂಗವಾಗಿ ಹುಬ್ಬಳ್ಳಿ ಜಗ್ಗಲಗಿ ಹಬ್ಬ ತನ್ನದೇ ಆದ ಛಾಪು ಮೂಡಿಸಿದೆ. ಇದು ಚರ್ಮ ವಾದ್ಯಗಳ ಶಬ್ದ ಕುಳಿತವರನ್ನು ಕುಣಿಯುವಂತೆ ಮಾಡುತ್ತೆ. ಹುಬ್ಬಳ್ಳಿಯಲ್ಲಿ ರಂಗ ಪಂಚಮಿಗಾಗಿ ನಡೆದ ಜಗ್ಗಲಗಿ ಹಬ್ಬವಂತೂ ಕಿವಿ ನಿಮಿರುವಂತೆ ಮಾಡಿತ್ತು. ಅದೆಂತಹ ಹುರುಪು, ಸಾಟಿಯಾಗದ ಉತ್ಸಾಹ. ಇವರ ಈ ಉತ್ಸಾಹಕ್ಕೆ ಇಡೀ ಹುಬ್ಬಳ್ಳಿ ನಗರವೇ ಅದುರಿ ಹೋಗುವಂತಿತ್ತು. ಜೊತೆಗೆ ಎಲ್ಲರ ತಲೆ ಮೇಲೊಂದು ಕೇಸರಿ ಟೋಪಿ. ವಾವ್, ಜೋಶ್ ಅಂದ್ರೆ ಹೀಗಿರಬೇಕು. ಇದು ಗಂಡು ಮೆಟ್ಟಿದ ನಾಡಿನ ಕಲರ್ಫುಲ್ ಹಬ್ಬ. ಅದೇ ಜಗ್ಗಲಗಿ ಹಲಗಿ ಹಬ್ಬದ ವೈಶಿಷ್ಟ್ಯ. ಕಳೆದ 13 ವರ್ಷಗಳಿಂದ ಜಗ್ಗಲಗಿ ಹಬ್ಬ ಆಚರಣೆ ಮಾಡುತ್ತಾ ಬರಲಾಗಿದೆ. ಭವ್ಯ ಮೆರವಣಿಗೆ, ನೂರಾರು ಜಗ್ಗಲಗಿ ಮತ್ತು ವಿವಿಧ ಚರ್ಮ ವಾದ್ಯಗಳ ಇಂಪಾದ ನಾದಗಳೊಂದಿಗೆ ಜಾನಪದ ಕಲಾವಿದರ ಸಾರಥ್ಯದಲ್ಲಿ 3000 ಮಠದ ಮೈದಾನದಿಂದ ಆರಂಭಗೊಂಡು ಎಸ್ಟಿ ಬಂಡಾರಿ ರಸ್ತೆ, ಶ್ರೀ ತುಳಜಾ ಭವಾನಿ ವೃತ್ತ, ನ್ಯೂ ಮಾಧ್ಯಾರ ಓಣಿ, ಶಿವಾಜಿ ಚೌಕ್, ಬ್ರಾಡ್ವೇ, ದುರ್ಗದ ಬಯಲು ವೃತ್ತ, ಚೆನ್ನಮ್ಮ ಸರ್ಕಲ್ ಮಾರ್ಗವಾಗಿ 3000 ಮಠದ ಆವರಣವನ್ನು ತಲುಪಿ ಮುಕ್ತಾಯವಾಯಿತು. ಈ ಜಗ್ಗಲಗಿ ಹಬ್ಬಕ್ಕೆ ವಿವಿಧ ಮಠಾಧೀಶರು ಭಾಗಿಯಾಗಿದ್ದರು. 12ನೇ ವರ್ಷ ಮುಗಿಸಿ 13ನೇ ವರ್ಷಕ್ಕೆ ಇವತ್ತು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಪರಮ ಪೂಜ್ಯ ಗುರುಸಿದ್ದರಾಜಯೋಗೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲ ಹರಗುರ ಚರಮೂರ್ತಿಗಳು ಕೂಡ, ಉತ್ತರ ಕರ್ನಾಟಕದ ಎಲ್ಲ ಸ್ವಾಮೀಜಿಗಳು ಕೂಡ ಇದರಲ್ಲಿ ಭಾಗವಹಿಸುವ ಮುಖಾಂತರ ಇವತ್ತು ನಮಗೆಲ್ಲ ಆಶೀರ್ವಾದವನ್ನು ಮಾಡಿದ್ದಾರೆ. ಕಳೆದ 15 ವರ್ಷದಿಂದ ನಾವು ನೋಡಿದಾಗ ಹುಬ್ಬಳ್ಳಿಯಲ್ಲಿ ಏನಪ್ಪ ಹೋಳಿ ಹುಣ್ಣಿಮೆ ಮುಗಿದು ಹೋಯ್ತು ಅಂತಕ್ಕಂಥ ಮಾತು ಬಂದಾಗ ನಾವೆಲ್ಲ ಯೋಚನೆ ಮಾಡಿದ್ವಿ, ಇದಕ್ಕೊಂದು ಏನಾದರೂ ಕಾಯಕಲ್ಪ ಕೊಡಬೇಕು, ಹುಬ್ಬಳ್ಳಿಯಲ್ಲಿ ಹೋಳಿ ಹುಣ್ಣಿಮೆ ಭಾಳ ಒಳ್ಳೆ ರೀತಿಯಿಂದ ನಡೀಬೇಕು, ಆಚರಣೆ ಆಗಬೇಕು ಅನ್ನೋಂಥ ಕಾಯಕಲ್ಪ ಕಟ್ಕೊಂಡು ಇವತ್ತು ಹಲಗಿ ಹಬ್ಬ, ಜಗ್ಗಲಗಿ ಹಬ್ಬ ನಾವು ಪ್ರಾರಂಭ ಮಾಡಿದ್ವಿ. ಇನ್ನು ಈ ಜಗ್ಗಲಗಿ ಹಬ್ಬಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ, ಗ್ರಾಮಗಳಿಂದ ನೂರಾರು ಜಾನಪದ ಕಲಾವಿದರ ತಂಡಗಳು ಪಾಲ್ಗೊಂಡಿದ್ವು. ಭಾರತೀಯ ಸಂಪ್ರದಾಯ ಮತ್ತು ಧಾರ್ಮಿಕ ಹಬ್ಬಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹೋಳಿ ಹಬ್ಬದ ಅಂಗವಾಗಿ ಹುಬ್ಬಳ್ಳಿ ಜಗ್ಗಲಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರೋದು ಹುಬ್ಬಳ್ಳಿ ಜನರಲ್ಲಿ ಸಂತಸ ಮೂಡಿಸಿದೆ. ಈರಣ್ಣ ವಾಲಿಕಾರ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.